ನಮಸ್ಕಾರ ವೀಕ್ಷಕರೇ, ಸ್ಟಾರ್ ನ್ಯೂಸ್ 1 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ರಾಣೆಬೆನ್ನೂರು ತಾಲೂಕಿನ ಹಂಸಭಾವಿ ಮತ್ತು ಯಡಿಯಾಲ ಗ್ರಾಮಗಳ ಹತ್ತಿರ ಟೋಲ್ ಪ್ಲಾಜಾಗಳಿಂದ ಅನಧಿಕೃತವಾಗಿ ಬಳಕೆದಾರರ ಶುಲ್ಕ ಸಂಗ್ರಹಣೆ ಮಾಡುತ್ತಿರುವ ಕುರಿತು ರಾಜ್ಯ ರೈತ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಶಿವಪುತ್ರಪ್ಪ ಮಲ್ಲಾಡದವರು ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು. ಈ ಒಂದು ಪ್ರತಿಭಟನೆಯಲ್ಲಿ ಮಹಿಳಾ ಸಂಘಟನೆಯ ಸದಸ್ಯರುಗಳು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಿವಪುತ್ರಪ್ಪ ಮಲ್ಲಾಡದವರು, ಹಿರೇಕೇರೂರು ರಾಣೆಬೆನ್ನೂರು ರಾಜ್ಯ ಹೆದ್ದಾರಿ 62 ಹಾಗೂ ರಾಜ್ಯ ಹೆದ್ದಾರಿ 76 ನಿರ್ಮಾಣವಾಗಿದ್ದು, ಮಧ್ಯ ರಸ್ತೆಗೆ ಹೊಂದಿಕೊಂಡಿರುವ ಎಲ್ಲ ಗ್ರಾಮಗಳಿಗೂ ಪಕ್ಕ ಚರಂಡಿ, ಪ್ಲಾಟ್ಫಾರಂ ಮತ್ತು ಬೀದಿ ದೀಪಗಳನ್ನು ಅಳವಡಿಸಿರುತ್ತಾರೆ. ಆದರೆ ನಮ್ಮ ಕುಸುಗೂರು ಗ್ರಾಮಕ್ಕೆ ಮಾತ್ರ ಯಾವುದೇ ರೀತಿಯ ವ್ಯವಸ್ಥೆಗಳನ್ನು ಮಾಡದೇ ಇರುವುದು ದುರಂತದ ವಿಷಯ. ಇಲ್ಲಿ ಬರುವ ನಮ್ಮ ಗ್ರಾಮದ ಮಲ್ಲಮ್ಮ ದೇವಸ್ಥಾನಕ್ಕೆ ಹೋಗುವ ಮುಖ್ಯ ದ್ವಾರ ಸಂಪೂರ್ಣ ಮುಚ್ಚಿ ಹೋಗಿದೆ. ಇದನ್ನು ಕೂಡ ಸರಿಪಡಿಸದೇ ಇರುವುದು ಸರ್ಕಾರದ ತಾರತಮ್ಯವಾಗಿರುತ್ತದೆ. ರೈತರಿಗೆ ಹೊಲಗಳಿಗೆ ಹೋಗಲಿಕ್ಕೆ ದಾರಿಗಳೇ ಇಲ್ಲ. ರೈತರ ಹೊಲಗಳಿಗಿಂತ ದಾರಿಯು ಅತ್ಯಂತ ಎತ್ತರವಾಗಿದ್ದು, ಇದರಿಂದಾಗಿ ರೈತರಿಗೆ ಅತೀವ ತೊಂದರೆಯಾಗಿದೆ. ಇಲ್ಲಿಯೇ ಹತ್ತಿರದಲ್ಲಿ ಶಾಲೆ ಇದ್ದು ಮಕ್ಕಳಿಗೆ ನಡೆದುಕೊಂಡು ಹೋಗಲು ಸರಿಯಾದ ದಾರಿಯ ವ್ಯವಸ್ಥೆ ಇಲ್ಲ. ಟೋಲ್ ಪ್ಲಾಜಾದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರಿಗೆ ಸರ್ಕಾರದ ಕಾನೂನುಬದ್ಧ ಅನುಗುಣವಾಗಿ ಸರಿಯಾದ ಸಂಬಳ ನೀಡುತ್ತಿಲ್ಲ. ಈ ಸದ್ಯದಲ್ಲೇ 2 ತಿಂಗಳಿಂದ ಕಾರ್ಮಿಕರಿಗೆ ಸಂಬಳ ನೀಡದೇ ಇರುವುದು ಅವರ ಕುಟುಂಬಗಳು ಬೀದಿಗೆ ಬಂದಂತಾಗಿದೆ. ಆ ಎಲ್ಲ ಕಾರ್ಮಿಕರು ಸಹ ಇವತ್ತು ನಮ್ಮ ಜೊತೆ ಕೈ ಜೋಡಿಸಿ ಇಲಾಖೆಯ ವಿರುದ್ಧ ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ. ಈ ಕುರಿತಂತೆ ಈ ಹಿಂದಿನಿಂದಲೂ ಕೂಡ ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಕೂಡ ಇಲ್ಲಿಯವರೆಗೂ ಸಹ ಯಾವುದೇ ರೀತಿಯ ಸ್ಪಂದನೆ ಮಾಡದೆ ಸರ್ಕಾರದ ನಿರ್ಲಕ್ಷ್ಯ ಧೋರಣೆ ಮನೋಭಾವವನ್ನ ಎತ್ತಿ ತೋರಿಸುತ್ತಿದೆ ಎಂದು ಶಿವಪುತ್ರಪ್ಪ ಮಲ್ಲಾಡದ್ ತೀವ್ರ ಕಳವಳ ವ್ಯಕ್ತಪಡಿಸಿದರು. ಮುಂದಿನ ದಿನಗಳಲ್ಲಿ ಈ ಮೇಲಿನ ಎಲ್ಲ ರೀತಿಯ ಬೇಡಿಕೆಗಳನ್ನು ಅತಿ ಶೀಘ್ರದಲ್ಲಿ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಕೂಲಂಕುಷವಾಗಿ ಪರಿಶೀಲಿಸಿ ಸರ್ಕಾರದ ಗಮನಕ್ಕೆ ತಂದು ಶೀಘ್ರದಲ್ಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು. ಇಲ್ಲದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ರೈತರು ಮತ್ತು ಕಾರ್ಮಿಕರನ್ನ ಒಳಗೊಂಡಂತೆ ಟೋಲ್ ಪಕ್ಕದಲ್ಲಿಯೇ ನಿರಂತರವಾಗಿ ಧರಣಿ ಸತ್ಯಾಗ್ರಹ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದರು. ಸಂಬಂಧಪಟ್ಟಂತೆ ಲಿಖಿತವಾಗಿ ಮನವಿಯನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಲ್ಲಿಸಿದ ಅವರು, ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ, ಹಾವೇರಿ ಜಿಲ್ಲಾ ದಂಡಾಧಿಕಾರಿಗಳಿಗೆ, ಮಾನ್ಯ ತಾಲೂಕಾ ದಂಡಾಧಿಕಾರಿಗಳಿಗೆ, ಮಾನ್ಯ ಕಾರ್ಯಪಾಲಕ ಇಂಜಿನಿಯರ್, ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ಹುಬ್ಬಳ್ಳಿ ಇವರಿಗೆ, ಮಾನ್ಯ ಕಾರ್ಮಿಕ ನಿರೀಕ್ಷಕರು ರಾಣೆಬೆನ್ನೂರು ಇವರಿಗೆ ಮತ್ತು ಕ್ಷೇತ್ರ ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಪತ್ರದ ಮಾಹಿತಿ ಪತ್ರಗಳನ್ನು ಸಲ್ಲಿಸಿದರು. ಇನ್ನು ಮುಂದಾದರೂ ಸಹ ಈ ಮನವಿಯನ್ನ ಪುರಸ್ಕರಿಸಿ ನ್ಯಾಯಬದ್ಧವಾಗಿ ಸೂಕ್ತ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಈ ಸಂದರ್ಭದಲ್ಲಿ ರಾಜು ದೊಡ್ಡಮನಿ, ರಮೇಶ್ ಹೊಂಬರ್ಡಿ, ಚೌಡಪ್ಪ ಮಲ್ಲಾಡದ್, ಸುರೇಶಪ್ಪ ಗರಡಿಮನಿ, ಮಾಲತೇಶ್ ಸುಳ್ಳನ್ನವರ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ವರದಿ ರಮೇಶ್ ಮಲ್ಲಾಡದ್, ಸ್ಟಾರ್ ನ್ಯೂಸ್ 1 ಕನ್ನಡ, ರಾಣೆಬೆನ್ನೂರು. ನೀವು ನಮಗೆ ಕೈ ಸಿಕ್ಕಿರಿ, ಅವರು ಫೋನ್ನೇ ಸಿಕ್ಕಾರೆ, ಅವ್ರ ಮೇಲೆ ಭೇಟಿಗಿತ್ತು. ಅವರು ನನ್ನ KIDC ಅಲ್ಲ ಅಂದ್ರೆ ಚಾ ಕೊಡು ನಿಮ್ಮಿಂದ ಇವ್ರ ಹೇಳ್ತಾನೆ, ನನಗೇನು ಸಂಬಂಧ ಇಲ್ಲ ಅಂದ್ರೆ ನಿಮ್ಮ ಕಚೇರಿಯಲ್ಲಿ ಐತೆ ಅಂದ್ರೆ ನನಗೆ ಗೊತ್ತಿತ್ತು. ಊರು ಹೊರಗೆ ಮಡಿರಿ, ಅದು ಮಧ್ಯಾಹ್ನ ಉಂಡು ಮಕ್ಕಳ ಪಾಡೈತಿ ಮೇಲೆ ಗಾಳಿ ಬರ್ತದೆ. ನಾನು ನೋಡೇನಿ. ಈಗ ಎಲ್ಲರಿಗೂ ಸಮಸ್ಯೆ ಆಗಲಿ ಅಂತ ತಡೆದೆ. ಈಗ ನೀವು ಬಂದ್ಮೇಲೆ ಅಂದಾಜು ಎಷ್ಟು ಲೆಟ್ರ್ ಕೊಟ್ಟರು ಸರ್? 1, 2, 3 ಹೇಳ್ರಿ. ಆಮೇಲೆ ನಾನು ಬಂದಾಗ ಈಗ ಆಯ್ತು ಈಗ ಕೊಟ್ರಿ. ನೀವು ಹಿಂದಿದ್ದಾಗ ಆ ಪ್ರಭು ರೊಟ್ಟಿ, ಅನ್ನ, ಸಾರು ಎಲ್ಲರದ್ದು ಅಲ್ಲ. ಗ್ರಾಮದಲ್ಲಿ ಬಸ್ ಸ್ಟ್ಯಾಂಡ್ ಐತೆ ಅನ್ನೋದು ಬೋರ್ಡ್ ಸಿಟಿಗೆ ಸರ್. ಪ್ರತಿಯೊಂದು ಗ್ರಾಮದಲ್ಲಿ ಬೋರ್ಡ್ ಅವಶ್ಯಕತೆ, ಮೂಲ ಸೌಕರ್ಯ ಅದು ಹೆದ್ದಾರಿ ಅವರು ಮಾಡಬೇಕಾಗಿರ್ತಕ್ಕಂಥ ಮೊಟ್ಟ ಮೊದಲಾಗಿರ್ತಕ್ಕಂಥ ಕೆಲಸ. ನಮಸ್ತೆ, ನನ್ನ ಹೆಸರು ಉದಯ ಅಂತೇಳಿ. ನಾವಿಲ್ಲಿ ಯಡಿಯಾಲ ಟೋಲಲ್ಲಿ 17 ಜನ ಸಿಬ್ಬಂದಿಗಳು ವರ್ಕ್ ಮಾಡ್ತಾ ಇದ್ದೀವಿ. ನಮಗೆ ಕರೆಕ್ಟಾದ ಪೇಮೆಂಟ್ ಕೊಡದೇ ಇರೋ ಕಾರಣದಿಂದ ನಾವು ಇವತ್ತು ಸ್ಟ್ರೈಕ್ ಹಮ್ಮಿಕೊಂಡಿದ್ವಿ. ಆ ಸ್ಟ್ರೈಕಿಗೆ KIDCL ಸರ್ ಆದ ಪ್ರವೀಣ್ ಸರ್ ಬಂದು ನಿಮ್ಮ ಸಮಸ್ಯೆನ ಬಗೆಹರಿಸ್ತೀನಿ ಅಂತೇಳಿ ಟೈಮ್ ತೊಗೊಂಡಿದ್ದಾರೆ. MD ಹುಲ್ಲಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕುಸುಗೂರು ಗ್ರಾಮದ ಸರಹದ್ದಿನಲ್ಲಿ ಬರ್ತದೆ ಎಂದು ನಾವು ಮನವಿ ಕೊಟ್ವಿ. ಮನವಿ ಕೊಟ್ಟದಕ್ಕೆ ಅವರು ಈಗ ಸ್ಪಂದನೆ ಮಾಡಿ ಇದನ್ನು ಸರ್ಕಾರಕ್ಕೆ ಪತ್ರ ಬರೆದು ಕುಸುಗೂರು ಟೋಲ್ ಪ್ಲಾಜಾ ಅಂತ ಮಾಡ್ತೇವೆ ಅಂತ ಈಗ ಭರವಸೆ ಕೊಟ್ಟಾರ. ಇದ್ರ ಬಗ್ಗೆನೂ ಈಗ ಕಾರ್ಮಿಕ ಪ್ರಕಾರ ಇವರು ಆಲ್ರೆಡಿ ನಮ್ಮಲ್ಲಿ ದೂರು ಕೊಟ್ಟಿದ್ದಾರೆ. ಅದರ ಪ್ರಕಾರ ನಾವು ಸಿಸ್ಟಮ್ ಪ್ರಕಾರ ಏನು ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ವಿ. ಮನೇಲೂ ಕೂಡ ಅವ್ರಿಗೆ ಹೇಳಿದ್ದೀನಿ, ಅವ್ರಿಗೆ ಗೊತ್ತು ಇದೆ ಎಲ್ಲ ಮಾಡಿರಿ. ಈಗ ನಾನು 17 ತಾರೀಕಿಗೆ ಮನವಿ ಕೊಟ್ಟೆ.
ನೀವೂ ಪ್ರೊಸೀಜರ್ ಅಂತಿರಲ್ಲ, ಇಷ್ಟು ಜನ ಅಂದ್ರೆ ಇಷ್ಟು ಸ್ಯಾಲ್ರಿ ಕೊಡ್ಬೇಕಂದ್ರೆ ನಾನು ನಿಮ್ಮ ಬಾಯಿಗೆ ಒಮ್ಮೆಲೆ ಕೊಡೋದು ಬಿಡೋದು ಆಮೇಲೆ ನೋಡ್ರಿ ಯಾವ ಆಯಾ ಡಿಸಿಗ್ನೇಷನ್ ಮೇಲೆ ಈಗ ಲೇಬರ್ ನಾರ್ಮಲ್ ಒಂದು ಟಾಯ್ಲೆಟ್ ಕ್ಲೀನರು ಅಥವಾ ಯಾವುದೋ ಒಂದು ಇದು ಮಾಡ್ತಾರೆ ಅಂತ ತಿಳ್ಕೊಳ್ರಿ, ಅವ್ನಿಗೆ 12,000 ಕೊಡ್ಬೋದು. ಆಮೇಲೆ ಅಸಿಸ್ಟೆಂಟ್ ಯಾರು ಎಕ್ಸಿಕ್ಯೂಟಿವ್ ಇದ್ರ ಅಂದ್ರೆ 13,000. ಸೂಪರ್ವೈಸರ್ಗೆ ಎಷ್ಟು ಕೊಡ್ಬೇಕು ಸರ್? ಸೂಪರ್ವೈಸರ್ 14-15 ಈ ತರ ಕೊಡ್ಬೇಕ್ರಿ ಅವ್ರಿಗೆ. ಅದು ಕೆಟಗರಿ ಮೇಲೆ ಅದು ಒಪ್ಕೋತೀನಿ ನಾನು. ಮೊನ್ನೆನು ನಿಮ್ಮ ಮನೇನು ಕೂಡ ಹೇಳಿದೆ ನಾನು.